ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಈ ಏನು 5 ಗ್ಯಾರಂಟಿಗಳು ಇದಾವೆ, ಈ 5 ಗ್ಯಾರಂಟಿಗಳನ್ನ ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ, ಇವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಆಶ್ಚರ್ಯಕರ ನ್ಯೂಸ್ ಇದಾಗಿರುವಂಥದ್ದು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾದ ತೀರ್ಮಾನಗಳನ್ನು ಬೇಕಾದರೂ ತೆಗೆದುಕೊಳ್ಬಹುದು. ಯಾಕಂತಂದ್ರೆ ಇಲ್ಲಿ ದಿನದಿಂದ ದಿನಕ್ಕೆ ಈ ಒಂದು 5 ಗ್ಯಾರಂಟಿಗಳಿಂದ ಖರ್ಚು ಹೆಚ್ಚಾಗ್ತಾ ಇರುವಂಥದ್ದು. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಖರ್ಚಿಗೆ ತಕ್ಕಂತೆ ಆದಾಯದ ಮೂಲಗಳು ಹೆಚ್ಚಾಗಿ ಇಲ್ಲದೆ ಇರುವಂತ ಕಾರಣದಿಂದ ಕೆಲವೊಂದಿಷ್ಟು ಸಾಕಷ್ಟು ವಸ್ತುಗಳ ಬೆಲೆಗಳನ್ನು ಇಲ್ಲಿ ಜಾಸ್ತಿ ಮಾಡಿರುವಂಥದ್ದು ಸರ್ಕಾರ. ಯಾಕಂತಂದ್ರೆ ಈ 5 ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 60,000 ಕೋಟಿವರೆಗೂ ಬೇಕಾಗಿರುವಂಥದ್ದನ್ನ ನೀವು ಈಗಾಗಲೇ ಕೇಳಿರುವಂಥದ್ದು. ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಎದುರಾಗಿದ್ದು, ಈ ಒಂದು ಗ್ಯಾರಂಟಿ ಯೋಜನೆಯ ಬಗ್ಗೆ ಆರ್ ಅಶೋಕ್ ಅವರು ಹೇಳಿರುವಂಥದ್ದು ಏನು ಅಂತಂದ್ರೆ, ಇವರು ಒಂದು ಆಶ್ಚರ್ಯಕರವಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಏನು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದೆ, ಇದು ಮುಂದಿನ ದಿನಗಳಲ್ಲಿ 50% ಏನಿದೆ ಇದರಲ್ಲಿ ಕಡಿತ ಮಾಡುತ್ತಾರೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪವನ್ನ ಇಲ್ಲಿ ಆರ್ ಅಶೋಕ್ ಅವರು ಮಾಡಿರುವಂತದ್ದನ್ನ ನೋಡಬಹುದು. ವೀಕ್ಷಕರೇ, ಯಾಕೆ ಏನ್ ಹೇಳಿದರೆ, ಏನಂತ ಮಾತಾಡಿದರೆ ಅನ್ನುವಂಥದ್ದು ನೋಡಿದ್ರೆ, ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಗ್ಯಾರಂಟಿ ಯೋಜನೆ ಏನು ಬಿಸಿ ತುಪ್ಪವಾಗಿದೆ, ಈ ಗ್ಯಾರಂಟಿ ಯೋಜನೆಗೆ ಫಲಾನುಭವಿಗಳಲ್ಲಿ 50% ಕಡಿಮೆ ಮಾಡಲು ಒಂದು ತಯಾರಿ ನಡೆಸಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಲ್ಲಿ ಆರೋಪವನ್ನ ಎಸಗಿದ್ದಾರೆ. ಇವರು ಹೇಳಿರುವಂತ ಆರೋಪ ಏನಾದರೂ ಸಾಬೀತಾದ್ರೆ, ಯಾರೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊಳ್ತಾ ಇದ್ದೀರಾ, ನಿಮ್ಮ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ 50% ಇಲ್ಲಿ ಕಡಿತ ಆಗುತ್ತೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ 50% ಗ್ಯಾರಂಟಿ ಯೋಜನೆಯಲ್ಲಿ ಕಡಿತ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಒಂದು ಗಂಭೀರವಾದ ಒಂದು ಆರೋಪವನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾಡಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನ ಕೈಗೊಳ್ಳುತ್ತೆ, ರಾಜ್ಯದ ಅಭಿವೃದ್ಧಿಗೆ ಏನಾದರೂ 50% ಗ್ಯಾರಂಟಿ ಯೋಜನೆಯಲ್ಲಿ ಕಡಿತ ಮಾಡುತ್ತಾ ಅನ್ನುವಂಥದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಇದೇನಾದರೂ ಜಾರಿ ಆದರೆ ಯಾರೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊಳ್ತಾ ಇದ್ದೀರಾ ಅವರಿಗೆ 50% ಯೋಜನೆಯಲ್ಲಿ, ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಕಡಿತವಾಗುವಂಥದ್ದು ನಿಜ. ಸೊ ವೀಕ್ಷಕರೇ, ಈ ಒಂದು ನಮ್ಮ ಶ್ರಮ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.